ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಂದು ಓನರ್ದು ಡಬಲ್ ಬೆಡ್ರೂಮ್ ಪೈಪು ಯಾವ ರೀತಿ ಹಾಕಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇದು ಬಂದು 30-50 ಸೈಟು, ಟೋಟಲ್ 13 ಚದರ ಬಿಲ್ಡಿಂಗ್ ಇದೆ. ಅದರಲ್ಲಿ ಆ ಕಡೆ ಈ ಕಡೆ ಬಿಟ್ಕೊಂಡಿರೋ ಜಾಗ ಎಲ್ಲ ಬಿಟ್ಟು 13 ಚದರ ಇದೆ. ಇದು ಫಸ್ಟು ಆ್ಯಕ್ಚುಲಿ ಡ್ರಾಯಿಂಗಲ್ಲಿ ತ್ರಿಬಲ್ ಬೆಡ್ರೂಮ್ ಇತ್ತು, ಅದನ್ನು ಕನ್ವರ್ಟ್ ಮಾಡಿಕೊಂಡು ಡಬಲ್ ಬೆಡ್ರೂಮ್ ಮಾಡ್ಕೊಂಡು 3 ಬಾತ್ರೂಮ್ ಮಾಡ್ಕೊಂಡವ್ರೆ ಎಕ್ಸ್ಟ್ರಾ. ಅದರಲ್ಲಿ ಒಂದು ಬಾತ್ರೂಮ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಡ್ರೆಸ್ಸಿಂಗ್ ರೂಮ್ ಥರ ಆಲ್ಟ್ರ್ ಮಾಡ್ಕೊಂಡವ್ರೆ. ಅದಕ್ಕೆ ಯಾವ್ಯಾವ ಥರ ಪಾಯಿಂಟ್ ಅವ್ರು ಕೇಳಿ ಹಾಕ್ಸ್ಕೊಂಡಿರೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋದಲ್ಲಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಬಂದು ಅವ್ರ ಮಗಳು ರೂಮ್ಗೆ ಅಂತ ಡಾಟರ್ ರೂಮು ಬಂದು ಸೆಂಟ್ರಲ್ಲಿ ಫ್ಯಾನ್ ಬಾಕ್ಸು ಸೆಂಟ್ರು ಅಂದರೆ ಒಂದು ಸ್ವಲ್ಪ ಸೈಡ್ಗೆ ಆದಂಗೆ ಕಾಣಿಸುತ್ತೆ ರೂಮ್ಗಿಂತ. ಯಾಕೆ ಅಂದರೆ ಇಲ್ಲಿ 2 ವಿಂಡೋ ಬಿಟ್ಟಿದ್ದಾರೆ. ವಿಂಡೋ ಸೆಂಟ್ರಿಗೆ ನನಗೆ ಫ್ಯಾನ್ ಬೇಕು ಅಂತ ಹೇಳಿದರು. ಅದರಿಂದ ಇಲ್ಲಿಗೆ 4 ಕಾರ್ನರ್ಗೆ 4 ಸ್ಪಾಟ್ ಲೈಟು. ಈ ಕಡೆ 2 ಅಡಿ ಇದು ವಾರ್ಡ್ರೋಬ್ ಬರುತ್ತೆ ಅಂದ್ಬಿಟ್ಟು 2 ಅಡಿ ಲೆಸ್ ಮಾಡಿ ಬಿಟ್ಟಿರೋದು. ಫ್ಯಾನ್ ಬಾಕ್ಸಿಂದ 4 ಸೈಡಿಗೂ ಡ್ರಾಪು. ಒಂದು ಸೈಡು ಬಾತ್ರೂಮ್ಗೆ ಲಿಂಕ್ ಮಾಡೈತೆ. ಇದು ಅಟ್ಯಾಚ್ ಬಾತ್ರೂಮು ಡಾಟರ್ ರೂಮ್ದು. ಇದರಲ್ಲಿ ಒಂದು ಕಂಟ್ರೋಲು ಪ್ಲಸ್ ಎಕ್ಸಾಸ್ಟ್ಗೆ ಅದು ಗ್ರೂ ಮಾಡ್ಕೊಬೇಕು. ಈ ಕಡೆ ಸೆಂಟ್ರಲ್ಲಿ ಒಂದು 4 ಇಂಚ್ ಗೋಡೆ ಇರೋದ್ರಿಂದ ಕಟ್ಟಿಲ್ಲ ಅದನ್ನು, ಅದು ಗ್ರೂ ಮಾಡ್ಕೊಬೇಕು. ನೆಕ್ಸ್ಟ್ ಈ ಕಡೆ ಗೀಸರ್ ಬರುತ್ತೆ. ಇದು ಸಜ್ಜಾ ಮೇಲ್ಗಡೆ ಒಂದು ಸ್ಪಾಟ್ ಲೈಟು. ಏನಾನ ಅಟ್ಲೀಸ್ಟ್ ಐಟಮ್ಗಳಿಟ್ಟಿದ್ದಾಗ ಬೆಳಗಬೇಕು, ಸಜ್ಜಾ ಮೇಲೆ ನಾನು ಕೆಲಸ ಮಾಡ್ಕೊತೀನಿ ಅಂತ ಅಂದರೆ ಐಟಮ್ ತೆಗಿಯೋದು ಮಾಡೋದು ಬಿಟ್ಟಾಗ ಅದರಿಂದ ಅಲ್ಗೊಂದು ಸ್ಪಾಟ್ ಲೈಟು. ಈ ಏರಿಯಾ ಬಂದು ಕಾಮನ್ ಬಾತ್ರೂಮ್ ಐತೆ. ಕೆಳಗಡೆ 7 ಅಡಿಗೆ ಸಜ್ಜಾಗೆ ಕ್ಲೋಸ್ ಮಾಡಿಬಿಟ್ಟವ್ರು ಇವರು. ಇದು ಕೆಳಗಡೆ ಮನೆ ಟಿ ವಿ ಕೇಬಲ್ ಪೈಪು ರೈಸಿಂಗು ಒಂದು ಸೈಡ್ಗೆ. ನೆಕ್ಸ್ಟ್ ಇಲ್ಲೇನೋ ಮನೆ ಬರೋಲ್ಲ ಅಂದಿರೋದ್ರಿಂದ ನೆಕ್ಸ್ಟ್ ಇದು ಟಿ ವಿ ಯೂನಿಟ್ಟು ಈ ಕಡೆ, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಟಿ ವಿ ಯೂನಿಟ್ದು ವೈಫೈಗೆ ಪ್ಲಸ್ ಟಿ ವಿ ಕೇಬಲ್ಗೆ ರೈಸಿಂಗು. ನೆಕ್ಸ್ಟ್ ಇನ್ನೊಂದು 3/4 ಇಂಚು ಪೈಪ್ ಬಂದು ಆ ಕಡೆ ಮಾಸ್ಟರ್ ಬೆಡ್ರೂಮ್ದು ಟಿ ವಿ ಪಾಯಿಂಟ್ದು ರೈಸಿಂಗು. ಟಿ ವಿದೆಲ್ಲ ಒಂದು ಸೈಡ್ ಇರಲಿ ಅಂತ ಒಂದು ಕಡೆ ಬಿಟ್ಟೈತೆ. ನೆಕ್ಸ್ಟ್ ಈ ರೂಮ್ದು 4 ಕಡೆ 4 ಆಯ್ತು. ಈ 1 ಇಂಚ್ ಬಂದು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಹೋಗೈತೆ ಸರ್ಕ್ಯೂಟ್ಗೆ. ಇದು ಬಂದು ಹಾಲಿಂದ ಎಂಟ್ರ್ ಆಗಿದ ತಕ್ಷಣ ಪ್ಯಾಸೇಜು. ಈ ಕಡೆ ಈ ರೂಮ್ದು ಡಾಟರ್ ರೂಮ್ದು ಡೋರ್ ಈ ಕಡೆ ಇರುತ್ತೆ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಈ ಕಡೆ ಇರೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಡೋರ್ ಡ್ರೆಸ್ಸಿಂಗ್ ರೂಮ್ ಆಪೋಸಿಟಲ್ಲಿ ಒಂದು ಲೈಟ್ ಪಾಯಿಂಟು, ಡ್ರೆಸ್ಸಿಂಗ್ ರೂಮ್ಗೆ ಒಂದು ಲೈಟ್ ಪಾಯಿಂಟು, ಅಟ್ಯಾಚ್ ಬಾತ್ರೂಮ್ಗೆ ಒಂದು ಲೈಟ್ ಪಾಯಿಂಟು. ಇದರಲ್ಲಿ ಎಕ್ಸಾಸ್ಟ್ ಪ್ಲಸ್ ಕಂಟ್ರೋಲ್ಗೆ ಇದು ಡ್ರಾಪು, ಗೀಸರ್ಗೆ ಡ್ರಾಪು, ಸರ್ಕ್ಯೂಟು ಪ್ಲಸ್ ಕಂಟ್ರೋಲ್ಗೆ ಡ್ರಾಪು. ಇದು ಸರ್ಕ್ಯೂಟ್ ಫ್ಯಾನ್ ಬಾಕ್ಸಿಂದ ಒಂದು ಲಿಂಕ್ ಇರಲಿ ಅಂತ ಲಿಂಕಿಗೆ ಬಿಟ್ಕೊಂಡಿರೋದು. ಈ 1 ಇಂಚ್ ಬಂದು ಡೈರೆಕ್ಟ್ ಡಿ ಬಿ ಇದು ಸರ್ಕ್ಯೂಟ್ಗೆ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಬಂತಂದರೆ ಇದರಲ್ಲೂ ಸಿಮಿಲರು. ಆ ಕಡೆ ಡಾಟರ್ ಬೆಡ್ರೂಮಲ್ಲಿ ಏನಿದೆಯೋ ಅದೇ ಥರನೇ ಸೇಮ್. 2 ಕಿಟಕಿ ಸೆಂಟ್ರಿಗೆ ಫ್ಯಾನ್ ಪಾಯಿಂಟು, ಸುತ್ತ 4 ಕಾರ್ನರ್ಗೆ 4 ಸ್ಪಾಟ್ ಲೈಟು. ಇದರಲ್ಲಿ ಈ ಕಡೆ 2 ಅಡಿ ಇದು ವಾರ್ಡ್ರೋಬ್ ಬರುತ್ತೆ ಅಂತ ಹೇಳಿದ್ದಾರೆ. ಪ್ಲಸ್ ಇದರಲ್ಲಿ ಡ್ರೆಸ್ಸಿಂಗ್ ರೂಮ್, ಇದು ಡ್ರೆಸ್ಸಿಂಗ್ ಮಿರರ್ ಮಾಡ್ಕೊತಾರಂತೆ, ಅದಕ್ಕೂ ಸ್ಪೇಸ್ ಬಿಟ್ಟು ಲೆಸ್ ಮಾಡಿ ಸ್ಪಾಟ್ಲೈಟ್ ಇಟ್ಟೈತೆ. ಇದರಲ್ಲಿ ಎ ಸಿ ಪಾಯಿಂಟ್ ಇಲ್ಲಿ ಬರುತ್ತೆ. ಎ ಸಿ ಪಾಯಿಂಟಿಂದ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಸರ್ಕ್ಯೂಟು ಫುಲ್ಲು ರೂಮ್ಗೆ ಲೈಟಿಂಗ್ಸ್ ಪ್ಲಸ್ AHಗೆ. ನೆಕ್ಸ್ಟ್ ಇದರಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಬೋರ್ಡಿಂದ ಸಪ್ರೇಟ್ ಐತೆ, ಪ್ಲಸ್ ಒಂದು ವಾಟರ್ ಕಂಟ್ರೋಲ್ಗೆ. ನೆಕ್ಸ್ಟ್ ಒಂದು ರೂಮ್ ಅಷ್ಟೇ ಬರೋದು ಅಂತ ಹೇಳಿರೋದ್ರಿಂದ ಮೀಟ್ರ್ ಬೋರ್ಡಿಂದ ಒಂದು ಪೈಪ್ ಐತೆ ಇಲ್ಲಿಗೆ. 4 ಇಂಚೆಲ್ಲ ಬಂದು ಸ್ಪಾಟ್ಲೈಟಿಗೆ. ಈ ಸ್ಪಾಟ್ಲೈಟಿಂದ ಕಿಚನ್ಗೂ ಲಿಂಕ್ ಮಾಡೈತೆ. ಇದು ರೂಮಿಂದ ಬಾಲ್ಕನಿ 2 ಸ್ಪಾಟ್ಲೈಟು ಪ್ಲಸ್ ಅದು ಕಂಟ್ರೋಲ್ಗೆ ಡ್ರಾಪು. ಇಲ್ಲಿಂದನೂ ಕಿಚನ್ ಬಾಲ್ಕನಿಗೆ ಲಿಂಕ್ ಐತೆ. ಕಿಚನ್ ಹತ್ರ ಯುಟಿಲಿಟಿ ಏರಿಯಾ ಐತೆ ಇಲ್ಲಿ. ಇದಕ್ಕೆ 2 ಸ್ಪಾಟ್ಲೈಟು, ಅದು ಕಂಟ್ರೋಲ್ಗೆ ಡ್ರಾಪು. ಕಿಚನ್ ಹತ್ರ ಇದು ಒಂದು ಸ್ವಲ್ಪ ಏನೋ ಪೋರ್ಟೇಬಲ್ ಡೈನಿಂಗ್ ಥರನೂ ಮಾಡ್ಕೊತೀವಿ ಅಂದ್ರದಕ್ಕಿಂತ ಸೆಂಟ್ರಿಗೆ ಒಂದು ಪ್ಯಾನ್ ಪಾಯಿಂಟ್ ಮಾಡಿಸ್ಕೊಂಡಿದ್ದಾರೆ. 2 ಜಂಕ್ಷನ್ನು, 2 ಲೈಟ್ ಪಾಯಿಂಟು ಪ್ಲಸ್ ಸೆಂಟ್ರಿಗೆ ಪ್ಯಾನ್ ಪಾಯಿಂಟು. ಫ್ಯಾನಿಂದ ಇಲ್ಲಿ ಆಕ್ವಾಗಾರ್ಡ್ ಪ್ಲಸ್ ಚಿಮ್ನಿ ಅದಕ್ಕೆ ಡ್ರಾಪು. ಈ ಕಡೆ ಫ್ರಿಡ್ಜ್ಗೆ ಡ್ರಾಪು. ಈ ಕಡೆ ನೆಕ್ಸ್ಟ್ ಮಿಕ್ಸಿ ಪಾಯಿಂಟ್ಗಳಿಗೆ ಏನಾನ ಕಂಟ್ರೋಲು ಸಾಕೆಟ್ ಎಕ್ಸ್ಟ್ರಾ ಏಜ್ ಬೇಕಂದರೆ ಅಲ್ಲಿ ಡ್ರಾಪು. ಕಿಚನ್ ಕಂಟ್ರೋಲ್ಗೆ ಡ್ರಾಪು. ಇದು ಬಂದು ಡಿಸ್ಟ್ರಿಬ್ಯೂಷನ್ ಬೋರ್ಡು. ಫಸ್ಟ್ ಬಂದು ಮಾಸ್ಟರ್ ಬೆಡ್ರೂಮ್ದು, ಸೆಕೆಂಡ್ ಬಂದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಸರ್ಕ್ಯೂಟ್ಗೆ. ನೆಕ್ಸ್ಟ್ 3ನೇದು ಬಂದು ಡಾಟರ್ ರೂಮ್ದು ಸರ್ಕ್ಯೂಟು. 4ನೇ ಪೈಪ್ ಬಂದು ಫುಲ್ ನೆಕ್ಸ್ಟ್ ರೂಮ್ ಕಟ್ತೀವಿ ಅಂತ ಹೇಳಿರೋದಕ್ಕೆ. 5ನೇದು ಬಂದು ಕಿಚನ್ ಸರ್ಕ್ಯೂಟ್ಗೆ AH ಪ್ಲಸ್ ಲೈಟಿಂಗು. 6ನೇದು ಬಂದು ಪೈಪು ಮೀಟ್ರ್ ಬೋರ್ಡ್ಗೆ. 7ನೇದು ಹಾಲಿಂದ ಬಂದಿರೋ ಸರ್ಕ್ಯೂಟು. 8ನೇದು UPSಗೆ. ನೆಕ್ಸ್ಟ್ ಡೋರ್, ಮೇನ್ ಡೋರ್ ಇಲ್ಲಿದೆ. ಮೇನ್ ಡೋರ್ ಎಂಟ್ರಿ ಆಗಿದ ತಕ್ಷಣ ಸೆಂಟ್ರಿಗೆ ಒಂದು ಫ್ಯಾನ್ ಬಾಕ್ಸು. ಇದು ವಾಲ್ ಪೇಂಟ್ ಡೆಕೋರೇಷನ್ ಮಾಡೋದಕ್ಕೆ 2 ಸ್ಪಾಟ್ಲೈಟ್ ಕೇಳಿದರು, ಬಟ್ 2 ಚೆನ್ನಾಗಿರಲ್ಲ ಅಂತ 4 ಮೂಲೆಗೆ 4 ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್. ಹಾಲ್ ಎಂಟ್ರಿ ಆಗಿದ ತಕ್ಷಣ ಇಲ್ಲ ಸಿಂಗ್ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ಕಾರ್ನರು 4.25 ಅಡಿಗೆ 4.25 ಇದು ಪೂಜಾ ರೂಮ್ ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ 4.25 ಸೆಂಟ್ರು, 2.25 ಅಡಿಗೆ
ಎರಡು ಕಾಲಡಿಗೆ ಸೆಂಟ್ರಲ್ ಒಂದು ಜಂಕ್ಷನ್ನು, ಆ ಕಡೆ ಒಂದು ಡ್ರಾಪು, ನೆಕ್ಸ್ಟ್ ಈ ಕಡೆ ಒಂದು ಡ್ರಾಪು, ಕಂಟ್ರೋಲ್ ಪ್ಲಸ್ ಹಿಂದೆಗಡೆ ವಾಲ್ ಪಾಯಿಂಟು, ದೇವ್ರ ಫೋಟೋ ಸಾಕೆಟ್ಗೆ. ಇಲ್ಲಿ ಈ ಪಿಲ್ಲರಿಂದ ಏನಿದೆ ಅಲ್ಲಿಂದ ಆಚೆ ಕಾಲ್ ಸ್ಟಾರ್ಟ್ ಲೆಕ್ಕ ಇವ್ರದ್ದು ಲಿವಿಂಗ್ ಏರಿಯಾ ಹತ್ರ. ಇಲ್ಲಿ 3 ಫ್ಯಾನ್ ಬಾಕ್ಸು, ಅದರಲ್ಲಿ 2 ಝೂಮರ್ಗೆ, 1 ಫ್ಯಾನ್ಗೆ. ಟಿ ವಿ ಯೂನಿಟ್ ಆ ಕಡೆ ಬರುತ್ತೆ. ಫ್ಯಾನ್ ಬಾಕ್ಸಿಂದ 4 ಕಾರ್ನರ್ಗೆ 4 ಸ್ಪಾಟ್ ಲೈಟು. ಫ್ಯಾನ್ ಬಾಕ್ಸಿಂದ ಈ ಕಡೆ ಕಾಮನ್ ಬಾತ್ರೂಮ್ಗೂ ಇರಲಿ ಎಂಥವ್ರು ಲೈಟಿಂಗ್ ಸರ್ಕ್ಯೂಟ್ ಬೇಕು ಅಂದರೆ ಡ್ರಾಪ್ಗೆ ಅಂತ ಒಂದು ಪೈಪ್ ಹಾಕೊಂಡು ಬಿಟ್ಟೈತೆ. ನೆಕ್ಸ್ಟ್ ಈ ಕಡೆ ಇಲ್ಲಿ ಡ್ರಾಪ್ ಮಾಮೂಲಿ ಔಟ್ಸೈಡ್ಗೆ ಯುಟಿಲಿಟಿ ಈ ಕಡೆನೂ ಐತೆ ಬಾಲ್ಕನಿ, ಹಾಲಿಂದ ಎಂಟ್ರಿ ಇದು. ಬಟ್ ಇಲ್ಲಿ 2 ಸ್ಪಾಟ್ ಲೈಟ್ ಇದೆ, ಆ ಕಡೆ 2 ಸ್ಪಾಟ್ ಲೈಟ್ ಇದೆ. ಆ ಕಡೆ ಸಂದಿಲಿ ಒಂದು ಸ್ವಲ್ಪ ಸಂಪ್ಲು ಇದ್ದಂಗೆ ಜಾಗ ಐತೆ, ಅಲ್ಲೊಂದು ಸ್ಪಾಟ್ ಲೈಟು. ನೆಕ್ಸ್ಟ್ ಅದು ಔಟ್ಸೈಡ್ದು ಹಂಗೆ ಲಿಂಕ್ ಇರಲಿ ಅಂದ್ಬಿಟ್ಟು ಯಾವುದಕ್ಕೂ ಒಂದು ಲೆಂತ್ ಪೈಪ್ ಎಕ್ಸ್ಟ್ರಾ ಹೋದ್ರೆ ಹೋಗುತ್ತೆ ಅಂದ್ಬಿಟ್ಟು ಮೇನ್ ಡೋರ್ ತನಕನೂ ತೊಗೊಬಂದೈತೆ ಇದು. ಇಲ್ಲಿ ಸೆಂಟ್ರಲ್ಲಿ ಸಜ್ಜಾ ಇದೆ. ಸಜ್ಜಾ ಇರೋದ್ರಿಂದ ಇಲ್ಲೆಲ್ಲೂ ಸೆಂಟ್ರಲ್ ಪಾಯಿಂಟ್ ಕೊಟ್ಟಿಲ್ಲ. ಸಜ್ಜಾ ಲೆಸ್ ಮಾಡಿ ಮತ್ತು ಈ ಕಡೆ 2 ಸ್ಪಾಟ್ ಲೈಟು, ಮೈನ್ ಡೋರ್ ಎದುರುಗಡೆ ಒಂದು ಜಂಕ್ಷನ್ ಬಾಕ್ಸು, ಸ್ಟೇರ್ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಜಂಕ್ಷನ್ ಬಾಕ್ಸು. ಇದು ಮೀಟ್ರ್ ಬೋರ್ಡ್ ಏರಿಯಾ. ಮೀಟ್ರ್ ಬೋರ್ಡ್ ಏರಿಯಾದಲ್ಲಿ 3/4 ಇಂಚ್ ಫಸ್ಟ್ನೇದು ಬಂದು ಸ್ಟೇರ್ ಕೇಸ್ ಲೈಟ್ ಪಾಯಿಂಟಿಗೆ, 2ನೇದು ಸ್ಟೇರ್ ಕೇಸಿಂದ ಜಂಕ್ಷನ್ ಬಾಕ್ಸಿಂದ ಡ್ರಾಪು, 3ನೇದು ಹಾಲ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಹೋಗಿರೋದು ಮೈನ್ಸು, 4ನೇದು ವಾಟರ್ ಕಂಟ್ರೋಲ್ ಪೈಪು, ಅದರ ನೆಕ್ಸ್ಟು 2 ಪೈಪ್ ಇರೋದು ಕ್ಯಾಮ್ರಾ ಪೈಪು, ಅದರ ನೆಕ್ಸ್ಟ್ 2 ರೈಸಿಂಗು. ನೆಕ್ಸ್ಟ್ ಮನೆ ಕಟ್ಟಿದ್ರೆ ಆ 2 ಕ್ಯಾಮ್ರಾ ಪೈಪು ಡೈರೆಕ್ಟ್ ಬಂದು ಅಲ್ಲಿ ಟಿ ವಿ ಪಾಯಿಂಟ್ಗೆ ಹೋಗೈತೆ. ಮತ್ತು ಅಲ್ಲಿಂದ ಇನ್ನೊಂದು ಟಿ ವಿ ಪಾಯಿಂಟಿಂದ ಇಲ್ಲಿಗೆ ಬಂದೈತೆ. ಮೇನ್ ಡೋರ್ ಎದುರುಗಡೆ ಒಂದು ಕ್ಯಾಮ್ರಾ ಪಾಯಿಂಟು. ಸ್ಟೇರ್ ಕೇಸ್ ಹತ್ರ ಯಾರೇ ಹತ್ತಿದ್ರು ಬಂದರೂ ಗೊತ್ತಾಗಲಿ ಅಂತ. ಇಷ್ಟೇ ಇದು ಇವತ್ತಿನ ವೀಡಿಯೋ. ಈ ವಿಡಿಯೋದಲ್ಲಿ ಏನಾನ ತಪ್ಪಿತ್ತಂದರೆ ದಯವಿಟ್ಟು ಹೇಳಿ. ಇನ್ಯಾವುದನ್ನ ಕನೆಕ್ಷನ್ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ, ಪೈಪ್ ಲೈನ್ ಸರಿಯಿಲ್ಲ ಅಂತ ಅಂದರೆ ಯಾವ ಥರ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.